ನಮಸ್ತೆ. ನನ್ನ ಹೆಸರು ಆಶಾ ನೋಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ನಾನು ಅಯೋಧ್ಯಾಕಾಂಡ ಎಂಬ ಭಾಗದಿಂದ ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ಮುಂದುವರಿದ ಭಾಗ. ರಚನೆ ಇಂದಿರಾ ಜನಕಿ ಎಸ್ ಶರ್ಮಾ ರವರು ಬರೆದಿರುವ ರಾಮಸಾಂಗತ್ಯ. ರಮಣನ ಬರಮಾಡಿಕೊಳ್ಳುತ್ತಾ ಜಾನಕಿ ಕಂಡಾಳು ದುನ್ಮಾನವನ್ನು ಅಶುಭದ ಯೋಚನೆಯಿಂದಲೇ ಕೇಳ್ದಾಳು ದುಗುಡದ ಕಾರಣವನ್ನು ವಂದಿ ಮಾಗಧರನ್ನು ಛತ್ರ ಚಾಮರವನ್ನು ಕಾಣೇನು ನಿನ್ನೊಡನಿಲ್ಲಿ ಅಭಿಷುಕ್ತನಾಗುವ ಸಡಗರವಿಂದೇಕೆ ಉಳಿದಿಲ್ಲ ಶ್ರೀಮುಖದಲ್ಲಿ ಕಿರಿಯಬ್ಬೆ ಕೈಕೇಯಿ ರಾಜನ ಬಳಿಯಲ್ಲಿ ವರವನ್ನು ಕೇಳಿದಳಂತೆ ಭರತಂಗೆ ಯುವರಾಜ ಪಟ್ಟವ ಕಟ್ಟುವ ಹಿರಿದಾದ ಬಯಕೆಯುಂಟಂತೆ ಹೊಂದಿಸಲದ ನಾಕೆ ಬಿಗಿದಾಳು ವನವಾಸ ಬಂಧವ ನಿಷ್ಠುರವಾಗಿ ತಂದೆಯ ಮಾತಿನ ಸತ್ಯತೆಯುಳಿಸಲು ಬಂದಿಹೇನ ನಣಿಯಾಗಿ ರಾಮನ ಮಾತನ್ನು ಕೇಳುತ್ತ ವೈದೇಹಿ ಜೊತೆಯಲ್ಲಿ ಹೋಗೋಣವೆನಲು ಕಾಡಿನ ವಾಸದ ಕಷ್ಟವ ವಿವರಿಸಿ ಹೇಳಿದ ನೊರೊಳಗಿರಲು ಕಾಡೊಳಗಿರುವುದು ಕಲ್ಲು ಮುಳ್ಳಿನ ಹಾದಿ ನಡೆಯಲು ಬಲು ಕಷ್ಟವೆಂದ ಕ್ರೂರ ಪ್ರಾಣಿಗಳಿಂದ ದುಷ್ಟ ರಕ್ಕಸರಿಂದ ತುಂಬಿದೆ ಕಾನನವೆಂದ 14 ವರ್ಷದ ವನವಾಸ ಪೂರೈಸಿ ರಾಜ್ಯಕ್ಕೆ ಮರಳಿ ನಾ ಬರುವೆ ತಂದೆ ತಾಯರನ್ನು ನೋಡಿಕೊಳ್ಳುತ್ತ ಸೇವೆ ಮಾಡೆಂದು ನಾ ಕೇಳಿಕೊಳ್ಳುವೆ ಕಾಡಿಗೆ ಬರುವೆನು ಎಂದಿಹ ತಾಯಿಯ ಸಂತೈಸಿ ಬಂದಿಹೇನೀಗ ಪತಿಯೋಗ ಕ್ಷೇಮವ ನೋಡಿಕೊಳ್ಳೆಂದಿಹೆ ವನವಾಸ ಕಳೆವುದು ಬೇಗ ರಾಮನಾಡಿದ ನುಡಿ ಕೇಳಿದ ಜಾನಕಿ ಭಿನ್ನೈಸಿದಳು ಪತಿಯಲ್ಲೇ ಅನುಗಾಲ ಪತಿ ಸೇವೆ ಯೋಗವ ನೀಡೆಂದು ಕೇಳ್ದಾಳು ಸ್ಥಿರಮನದಲ್ಲಿ ಗಂಡನು ನಡೆದಿಹ ದಾರಿಯ ಮುಳ್ಳಿಂದ ನೋವಿಲ್ಲ ಹೆಂಡತಿಗೆಂದು ನಿಮ್ಮಯ ವ್ರತದಲ್ಲಿ ಭಾಗಿಯಾಗುವ ಭಾಗ್ಯ ಕೊಡಿ ನಿಮ್ಮ ಅರ್ಧಾಂಗಿಗೆಂದು ಕರೆದೊಯ್ಯದಿದ್ದರೆ ರಂಗಾಡ ಗಾಡಿಗೆ ಹರಣವ ನೀಗುವೆನಿಲ್ಲೇ ಹರುಷಾದಿ ಬದುಕುವೆ ನಿನ್ನೊಡನಾಟದಿ ಪರಿಪುಷ್ಪ ವಿಪಿನದೊಳಲ್ಲೇ ಜನಕನ ಕುವರಿಯ ಮಾತಿಂಗೆ ರಾಮನು ಕೊಡುತ್ತಾಲೆ ಸಮ್ಮತಿಯನ್ನು
ಧೀರನು ಗಳಿಸಿದ ಕೀರ್ತಿಯ ತರದಲ್ಲಿ ಬಿಡಲಾರೆ ಸತಿಯೂ ನಿನ್ನನ್ನು, ಬಿಡಲಾರೆ ಸತಿಯೂ ನಿನ್ನನ್ನು. ಧನ್ಯವಾದಗಳು.